ಹರೇ ಶ್ರೀನಿವಾಸ. ಶ್ರಾವಣ ಮಾಸ ಭಾಳ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡುವಂಥ ಒಂದು ಮಾಸ. ಒಳ್ಳೆ ಪರ್ವಕಾಲ. ಶ್ರಾವಣ ಶುಕ್ರವಾರ ಲಕ್ಷ್ಮೀದೇವಿ ವಾರ, ಭಾರಿ ವಿಶೇಷವಾಗಿರ್ತಕ್ಕಂಥ ವಾರ. ಲಕ್ಷ್ಮೀದೇವಿಯಲ್ಲಿ ನಾವು ಏನು ಕೇಳ್ಕೋಬೇಕು ಅಂತಂದರೆ, ನಮಗೆ ದೇವರಲ್ಲಿ ಭಕ್ತಿ ಕೊಡು ತಾಯಿ. ಆ ಭಕ್ತಿಗೆ ನಮಗೆ ಈ ಸಂಸಾರದಲ್ಲಿ ಬಡತನ ಅನ್ನೋ ಒಂದು ದುಃಖದಿಂದ ನಮ್ಮನ್ನು ಪಾರು ಮಾಡಿ ಆ ಪರಮಾತ್ಮನ ಹತ್ರ ಕರ್ಕೊಂಡು ಹೋಗು ಅಂತ ಹೇಳಿ ಬೇಡಿಕೊಳ್ತೀವಿ. ಅದಕ್ಕೋಸ್ಕರ ಶ್ರಾವಣ ಶುಕ್ರವಾರ ಭಾಳ ಒಳ್ಳೆ ಪರ್ವಕಾಲ. ಈ ಶುಕ್ರವಾರದಿಂದ ಲಕ್ಷ್ಮೀ ಶೋಭಾನೆ ಪದದ ಒಂದೊಂದೇ ನುಡಿಯ ಅರ್ಥವನ್ನು ಯಥಾಶಕ್ತಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಇದಕ್ಕೆ ನಮ್ಮ ಪತಿಯಾದ ವೆಂಕಟೇಶಾಚಾರ್ಯ ಶ್ರೀರಂಗಮ್ಮ ಅವರ ಸಹಾಯ ತುಂಬಾ ಇದೆ. ಅವರ ಹತ್ತಿರ ನಾನು ಇದಕ್ಕೆ ಅರ್ಥವನ್ನು ಕೇಳಿಕೊಂಡು ಹೇಳ್ತಾ ಇದ್ದೀನಿ. ಇದು ನಿಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಸರ್ವಥಾ ಇಲ್ಲ. ನನಗೆ ಪುಣ್ಯ ಬರಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳಿದ್ದರಲ್ಲಿ ದೋಷಗಳಿದ್ದರೆ ಹೇಳಿ, ನಾನು ತಿದ್ಕೋತೀನಿ. ಅದು ನಿಮಗೆ ಉಪಯೋಗ ಆದರೆ ಅದು ಸಂತೋಷನೇ ನನಗೆ. ದೇವರ ಅನುಗ್ರಹಕ್ಕಾಗಿ ಹೇಳ್ತಾ ಇದ್ದೀನಿ. ಶ್ರೀ ವಾದಿರಾಜ ತೀರ್ಥರು ವಿರಚಿಸಿರ್ತಕ್ಕಂಥ ಲಕ್ಷ್ಮೀ ಶೋಭಾನೆ, ಶ್ರೀ ಲಕ್ಷ್ಮೀ ಶೋಭಾನೆ, ಅದು ಒಂದು ಪದ್ಯ. ಮತ್ತು ಆ ಒಂದು ಪದ್ಯದ ಅರ್ಥವನ್ನು ಮಾತ್ರ ಹೇಳ್ತೀನಿ. ಒಂದೊಂದು ದಿನ ಒಂದೊಂದು ಪದ್ಯ, ಒಂದೊಂದು ಅರ್ಥ, ಆ ರೀತಿಯಾಗಿ ಹೇಳ್ತೀನಿ. ಶ್ರೀ ವಾದಿರಾಜ ಗುರುಭ್ಯೋ ನಮಃ. ಅಥ ಶ್ರೀ ಲಕ್ಷ್ಮೀ ಶೋಭಾನ ಪದಂ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನೀ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನೀ ಸುರಪ್ರಿಯಗೆ. ಶೋಭಾನೆ, ಇಲ್ಲಿ ಶೋಭಾನವಾಗಲಿ ಅಂದರೆ ಶುಭವಾಗಲಿ. ಶೋಭಾನವೆನ್ನೀರೆ, ಶುಭ ಆಗಲಿ ಅಂತ ಹೇಳಿರಿ. ಸುರರೋಳು ಸುಭಗನಿಗೆ, ದೇವತೆಗಳಲ್ಲಿ ಉತ್ತಮನಾದ ಮತ್ತು ದೇವತೆಗಳಿಗೆ ಅನುಗ್ರಹ ಮಾಡುವ ಆ ನಾರಾಯಣನಿಗೆ. ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನ ಅಂತ ಹೇಳಿರಿ ಒಳ್ಳೆ ಗುಣನಾಗಿರ್ತಕ್ಕಂಥ ಆ ನಾರಾಯಣನಿಗೆ. ಸುಗುಣ ಅಂತಂದರೆ ಒಳ್ಳೆ ಗುಣ. ಶೋಭಾನವೆನ್ನೀರೆ ಸುಗುಣನಿಗೆ, ಒಳ್ಳೆಯ ಗುಣ ಇರ್ತಕ್ಕಂಥ ಪರಮಾತ್ಮನಿಗೆ ಶೋಭಾನವೆನ್ನಿ. ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ತ್ರಿವಿಕ್ರಮ ರೂಪಿ ಪರಮಾತ್ಮನಿಗೆ ಇಲ್ಲಿ ಶೋಭಾನವಾಗಲಿ ಅಂಥೇಳಿ ಆ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾರೆ. ತ್ರಿವಿಕ್ರಮ ರೂಪಿ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾರೆ. ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನೀರೆ ಸುರಪ್ರಿಯನಿಗೆ. ಶೋಭಾನೆ, ಶೋಭಾನವೆನ್ನೀರೆ ಸುರಪ್ರಿಯನಿಗೆ. ಸುರ ಅಂತಂದರೆ ದೇವತೆಗಳು, ಸುರಪ್ರಿಯ ಅಂತಂದರೆ ಆ ನಾರಾಯಣ. ಸುರಪ್ರಿಯನಿಗೆ ಶೋಭಾನೆ, ಆ ದೇವತೆಗಳ ಪ್ರಿಯನಾದ ಆ ನಾರಾಯಣನಿಗೆ ಶೋಭಾನೆ, ಶುಭವಾಗಲಿ. ಇದು ಮೊದಲನೇ ನುಡಿಯ ಅರ್ಥ. ನಾಳೆ ಎರಡನೇ ನುಡಿಯ ಅರ್ಥವನ್ನು ನೋಡೋಣ. ಹರೇ ಶ್ರೀನಿವಾಸ. ಜೈ ಶ್ರೀರಾಮ್.